ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರೋದು ಸ್ಪೈಸಿ ಚಿಕನ್ ಗ್ರೇವಿ. ಇದಕ್ಕೆ ನಾನು ಆಲ್ರೆಡಿ ಒಂದು ಅರ್ಧ ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಧನಿಯಾ ಪುಡಿ, ಹಾಗೆ ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ ಜೊತೆಗೆ ನಮಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಇದನ್ನೆಲ್ಲ ಹಾಕಿದ ಮೇಲೆ ಮೊಸರನ್ನ ನಾವು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ತೊಗೊಬೋದು, ಅಥವಾ ಒಂದು ಚಿಕ್ಕ ಕಪ್ಪಿನಷ್ಟು ಸೈಜ್ ನಾನು ತೊಗೊಂಡಿದ್ದೀನಿ. ಅದಷ್ಟು ಹಾಕಿ ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡಿ ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್, ಇಲ್ಲ ಅಂದರೆ 15ರಿಂದ 1 ಅವರ್ವರೆಗೂ ನಾವು ಇಡ್ಬೋದು. ತುಂಬ ಲೇಟಾಗಿ ಮಾಡ್ತೀವಿ ಅಂತಂದರೆ 1 ಅವರ್ವರೆಗೂ ಅದನ್ನ ನೆನೆಸಿಟ್ರೂ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ಇಲ್ಲ 15ರಿಂದ 20 ನಿಮಿಷ ಇಟ್ರೂ ಚೆನ್ನಾಗಾಗುತ್ತೆ. ನಾನು ಆಲ್ಮೋಸ್ಟ್ 35 ಮಿನಿಟ್ಸ್ ಇಟ್ಟಿದ್ದೆ. ನೆಕ್ಸ್ಟ್ ಇಲ್ಲೊಂದು ಈರುಳ್ಳಿ, ಟೊಮೊಟೊ ಹಾಗೆ ಪಲಾವ್ ಸಾಮಾನು ಏನೇನಿದೆ ಅದನ್ನು ತೊಗೊಂಡಿದ್ದೀನಿ. ಮಸಾಲೆಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ, ಪುದೀನ ಹಾಗೂ ಕೊತ್ತಂಬರಿನ ತೊಗೊಂಡಿದ್ದೀನಿ. ನಾವಿವಾಗ ಒಂದು ಬಾಣಲಿ ಇಟ್ಕೊಂಡೋಣ. ಅದರಲ್ಲಿ 3ರಿಂದ 4 ಸ್ಪೂನಷ್ಟು, ಅಂದರೆ ಸ್ವಲ್ಪ ದೊಡ್ಡ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಪಲಾವ್ ಸಾಮಾನು ಏನೇನೆಲ್ಲ ತೊಗೊಂಡಿದ್ವಿ ಅದಷ್ಟನ್ನು ಇವಾಗ ನಾವು ಎಣ್ಣೆನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಕಂಪ್ಲೀಟ್ 75% ಅದು ಬೇಯಬೇಕು. ಅಲ್ಲಿವರೆಗೂ ನಾವು ಇದನ್ನು ಏನು ಮಾಡಬಾರ್ದು. ಸ್ವಲ್ಪ ಬೇಯೋದಕ್ಕೆ ಅಂತ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಲೇ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ, ಅದ್ರ ಹಸಿ ಸ್ಮೆಲ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಹೋಗಬೇಕು. ಫ್ರೈ ಮಾಡುವಾಗ ಕಂಪ್ಲೀಟಾಗಿ ಹೋದಾಗ ಮಾತ್ರ ನಮ್ಗೆ ಅದ್ರ ಟೇಸ್ಟು ಚೆನ್ನಾಗಿ ಅನಿಸುತ್ತೆ, ಇಲ್ಲಾಂದರೆ ಹಸಿ ಥರ ಅನಿಸುತ್ತೆ. ಸೊ ಇದು ಕಂಪ್ಲೀಟಾಗಿ ಫ್ರೈ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 2 to 3 ಮಿನಿಟ್ಸ್ ಬೇಕಾಗುತ್ತೆ. ಅಂದರೆ ಆಲ್ರೆಡಿ ಉಪ್ಪು ಆ್ಯಡ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ ಕೂಡ. ಸೊ ಇದ್ರ ಜೊತೆಗೆ ನೆಕ್ಸ್ಟು ನಾನು ಆ್ಯಡ್ ಮಾಡ್ತಿರೋದೇನೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊನ ಹಾಕಿ ಕಂಪ್ಲೀಟ್ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಬಿಟ್ಟರೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಟೊಮೊಟೊ ಬೆಂದಾದಮೇಲೆ ನಾವು ಆಗಲೇ ನೆನೆಸಿಟ್ಕೊಂಡಿದ್ದಂಥ ಚಿಕನ್ ಏನಿತ್ತು ಅದನ್ನು ನಾನು ಈ ಫ್ರೈಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡಾಗ ಮಾತ್ರ ನಮಗೆ ಚಿಕನ್ ಬೇಯೋದಕ್ಕೂ ಕೂಡ ಟೈಮ್ ಆಗುತ್ತೆ. ತುಂಬ ಲೇಟಾಗಿ ಹಾಕಿದ್ರೆ ಚಿಕನ್ ಕೂಡ ಬೇಯಲ್ಲ. ಸೊ ನಾನು ಇದು ಫ್ರೈ ಆಗ್ತಾ ಸೆಕೆಂಡ್ಗೆ ತೊಗೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತ ಅಂದ್ಬಿಟ್ಟು. ಇವಾಗ ನಾನು ಇದನ್ನು ಕಂಪ್ಲೀಟ್ ಏನು ಮಸಾಲೆ ಎಲ್ಲ ಈರುಳ್ಳಿ ಅದೆಲ್ಲ ಏನಿತ್ತು ಫ್ರೈ ಆಗಿರೋದು ಅದು ಇದ್ರ ಜೊತೆ ಮಿಕ್ಸ್ ಆಗಲಿ ಅಂತ ಇಟ್ಟು 15 ಮಿನಿಟ್ಸ್ನ ಎಕ್ಸಾಕ್ಟಾಗಿ 15 to 20 ಮಿನಿಟ್ಸ್ ಆದಮೇಲೆ ರುಬ್ಬಿರೋವಂಥ ಮಸಾಲೆ, ನಾನು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ದೆ ಅದನ್ನು ರುಬ್ಬಿಟ್ಕೊಂಡು ಅದ್ರ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿ ಇದನ್ನು ಕೂಡ ಒಂದು 20 ಮಿನಿಟ್ಸ್ ಕಂಪ್ಲೀಟಾಗಿ ಬಿಟ್ಟರೆ ಚಿಕನ್ ಜೊತೆ ಮಸಾಲೆ ಕೂಡ ಚೆನ್ನಾಗಿ ಬೇಯುತ್ತೆ. ಮಸಾಲೆ ಕಂಪ್ಲೀಟಾಗಿ ಚಿಕನ್ ಒಳಗಡೆ ಇಳಿಯುತ್ತೆ. ಇವಾಗ ನಾವು ಒಂದು ಪಾಯಿಂಟ್ ಏನಂದರೆ, ಚಿಕನ್ ಯಾವಾಗಲೇ ಮಾಡಬೇಕಾದ್ರೂ ಸ್ವಲ್ಪ ಮೊಸರು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿ ಬೇಯುತ್ತೆ ಚಿಕನ್ನು ಅನ್ನೋದು. ಇದು ನಾನು ಪ್ರತಿ ಚಿಕನ್ ಐಟಮ್ಗೂ ಕೂಡ ಯೂಸ್ ಮಾಡ್ತೀನಿ. ಫೈನಲಿ ನಮ್ಮ ಗ್ರೇವಿ ರೆಡಿ ಆಗಿದೆ. ತುಂಬ ಸ್ಪೈಸಿ ಇರುತ್ತೆ, ನಮ್ಮ ಥರ ಸ್ಪೈಸಿ ತಿನ್ನೋರಿಗೆ ಇಷ್ಟ ಆಗ್ಬೋದು. ಇದ್ರ ಜೊತೆ ನಾನು ಇನ್ನು ರೈಸ್, ಕಬಾಬ್ ಎಲ್ಲ ಮಾಡಿದ್ದೆ. ಸೊ ಈ ರೈಸ್ ಕೂಡ ಹೇಗೆ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾವಾಗಲೂ ಹೀಗೆ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.